ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಆಫ್ರಿಕಾ ಖಂಡ ಈಗ ಬರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಕಳೆದ 40 ವರ್ಷಗಳಲ್ಲಿ ಹಿಂದೆಂದೂ ಕಾಣದಂತಹ ಒಂದು ಬರ ಪರಿಸ್ಥಿತಿಯನ್ನ ಆಫ್ರಿಕಾ, ಅದರಲ್ಲೂ ದಕ್ಷಿಣ ಆಫ್ರಿಕಾ ಖಂಡ ಎದುರಿಸ್ತಾ ಇದೆ. ಇದಕ್ಕೆ ಕಾರಣ ಏನು ಅಂದ್ರೆ ಎಲ್ನಿನೋದಿಂದ ಉಂಟಾದಂತಹ ಪರಿಣಾಮ ಏನಿದೆ, ಅದರಿಂದ ಅಲ್ಲಿ ಸರಿಯಾಗಿ ಮಳೆ ಬೆಳೆ ಆಗದೆ ಜನರು ಆಹಾರಕ್ಕೆ ಪರದಾಡುವಂತಹ ಒಂದು ಪರಿಸ್ಥಿತಿ ಅಲ್ಲಿ ಎದುರಾಗಿದೆ. ಅದರಲ್ಲೂ ಜಿಂಬಾಬ್ವೆ, ಜಾಂಬಿಯಾ, ನಮಿಬಿಯಾ ಈ ದೇಶಗಳು ಈ ಒಂದು ಬರದಿಂದ ತುಂಬಾ ತೊಂದರೆಗೆ ಒಳಗಾಗಿರುವಂತಹ ದೇಶಗಳಾಗಿವೆ. ಆದ್ದರಿಂದ ಜಿಂಬಾಬ್ವೆ ಸರ್ಕಾರ ಒಂದು ನಿರ್ಧಾರವನ್ನು ತಗೊಂಡಿದೆ. ಅದೇನು ಅಂದ್ರೆ, ಈ ಆಹಾರದ ಒಂದು ಕೊರತೆ ಏನಿದೆ ಅದನ್ನ ನೀಗಿಸಲು ಅಲ್ಲಿರುವಂತಹ 200 ಆನೆಗಳನ್ನು ಕೊಂದು ಅದರ ಮಾಂಸವನ್ನ ಜನರಿಗೆ ಆಹಾರಕ್ಕಾಗಿ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ. ಈ ಒಂದು ನಿರ್ಧಾರ ಏನಿದೆ ಅದು ವಿಶ್ವದಾದ್ಯಂತ ಹಲವರಿಗೆ ಅಚ್ಚರಿಯನ್ನು ಮೂಡಿಸಿದೆ. ಕೆಲವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಆಹಾರದ ಸಮಸ್ಯೆಯನ್ನು ನೀಗಿಸಲು ಇನ್ನೂ ಬೇರೆ ಬೇರೆ ಮಾರ್ಗಗಳಿವೆ. ಈ ಆನೆಗಳನ್ನು ಕೊಂದು ಅದರ ಆಹಾರವನ್ನ ನೀಡಿನೇ ಈ ಒಂದು ಪರಿಸ್ಥಿತಿಯನ್ನ ನಾವು ನಿಭಾಯಿಸಬೇಕಂತಿಲ್ಲ ಅಂತ ಕೆಲವರ ವಾದ. 1988ರ ನಂತರ ಇದೇ ಮೊದಲ ಬಾರಿಗೆ ಜಿಂಬಾಬ್ವೆ ಸರ್ಕಾರ ಪ್ರಾಣಿಗಳನ್ನು ಕೊಲ್ಲಲು ನಿರ್ಧಾರ ಮಾಡಿದೆ. ಈ ಒಂದು ದಕ್ಷಿಣ ಆಫ್ರಿಕಾ ಏನಿದೆ, ಇಲ್ಲಿರುವಂತಹ 2 ಲಕ್ಷ ಆನೆಗಳಲ್ಲಿ ತುಂಬಾ ಆನೆಗಳು ಈ ಒಂದು ಮುಖ್ಯವಾದಂತಹ 5 ದೇಶಗಳಲ್ಲಿ ಹೆಚ್ಚಾಗಿವೆ. ಅದರಲ್ಲಿ ಜಿಂಬಾಬ್ವೆ, ಜಾಂಬಿಯಾ ಹಾಗೂ ಬೋಟ್ಸ್ವಾನಾ ಈ ರೀತಿಯ ದೇಶಗಳಲ್ಲಿ ಈ ಆನೆಗಳ ಸಂಖ್ಯೆ ಹೆಚ್ಚಾಗಿದೆ. ಈ ಜಿಂಬಾಬ್ವೆಯಲ್ಲಿರುವಂತಹ ರಿಸರ್ವ್ ಫಾರೆಸ್ಟ್ ಏನಿದೆ ಮತ್ತು ಅಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ ಏನಿದೆ, ಅದರ ಕೆಪಾಸಿಟಿ ಏನು ಅಂದ್ರೆ 55,000 ಆನೆಗಳು. ಆದ್ರೆ ಈಗ ಅಲ್ಲಿ 84,000ಕ್ಕಿಂತ ಹೆಚ್ಚು ಆನೆಗಳು ಜಿಂಬಾಬ್ವೆಯಲ್ಲಿವೆ. ಆದ್ದರಿಂದ ಬರೀ ಈ ಆಹಾರ ಸಮಸ್ಯೆಯನ್ನು ನೀಗಿಸಲು ಮಾತ್ರ ಅಲ್ಲ, ಅಲ್ಲಿ ಹೆಚ್ಚಾಗಿರುವಂತಹ ಈ ಒಂದು ಜನಸಂದಣಿ ಏನಿದೆ ಅಂದ್ರೆ ಓವರ್ ಕ್ರೌಡ್ ಆಗಿರೋದ್ರಿಂದ ಅದಕ್ಕಾಗಿಯೂ ಸಹ ನಾವು ಈ 200 ಆನೆಗಳನ್ನ ಕೊಲ್ಲಬೇಕಾಗುತ್ತೆ ಅಂತ ಅಲ್ಲಿನ ಸರ್ಕಾರ ಹೇಳ್ತಾ ಇದೆ. ಅದೇ ರೀತಿ ನಮಿಬಿಯಾ ಸರ್ಕಾರ ಕೂಡ ಕಳೆದ ವಾರ 68 ಆನೆಗಳನ್ನು ಕೊಲ್ಲುವುದಾಗಿ ಒಂದು ಮಾಹಿತಿಯನ್ನ ನೀಡಿದೆ. ಜಿಂಬಾಬ್ವೆ ಸರ್ಕಾರ ಹೇಳುವಂತಹ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ಈಗ ನಾವು ಈ ಪ್ರಾಣಿಗಳನ್ನು ಕೊಲ್ಲದೇ ಇದ್ರೂ ಸಹ ಈ ಒಂದು ಬರ ಪರಿಸ್ಥಿತಿಯಿಂದ ವರ್ಷಕ್ಕೆ 100ಕ್ಕಿಂತ ಹೆಚ್ಚು ಆನೆಗಳು ಸಾಯ್ತಾ ಇದ್ದಾವೆ. ಕಳೆದ ವರ್ಷ 168 ಆನೆಗಳು ಆಹಾರದ ಕೊರತೆ ಮತ್ತು ನೀರಿನ ಅಭಾವದಿಂದ ಸತ್ತಿದೆ ಅಂತ ಹೇಳಲಾಗ್ತಾ ಇದೆ. ಆದ್ದರಿಂದ ಈ ಒಂದು ಆಹಾರದ ಕೊರತೆ ಮತ್ತು ನೀರಿನ ಸಮಸ್ಯೆ ಇರೋದ್ರಿಂದ ಆನೆಗಳು ತಮ್ಮ ವಾಸಸ್ಥಳವನ್ನು ಬಿಟ್ಟು ಜನರು ಇರುವಂತಹ ಪ್ರದೇಶಗಳಿಗೆ ಬರ್ತವೆ. ಆದ್ದರಿಂದ ಈ ಆನೆಗಳು ಮತ್ತು ಜನರ ನಡುವೆ ನಡೆಯುವಂತಹ ಸಂಘರ್ಷದಲ್ಲಿ ಕಳೆದ 2 ತಿಂಗಳಲ್ಲಿ 50 ಜನ ಸತ್ತಿದ್ದಾರೆ. ಯುನೈಟೆಡ್ ನೇಷನ್ ವರದಿಯ ಪ್ರಕಾರ ಮುಂದಿನ ವರ್ಷ ಈ ಒಂದು ಬರದಿಂದ ಸುಮಾರು 62 ಮಿಲಿಯನ್ ಜನರಿಗೆ ತೊಂದರೆ ಆಗಬಹುದು. ಅದೇ ರೀತಿ ಒಂದು 30 ಮಿಲಿಯನ್ ಜನರು ಆಹಾರದ ಕೊರತೆಯನ್ನು ಅನುಭವಿಸಬಹುದು. ಅದರಲ್ಲೂ ಜಿಂಬಾಬ್ವೆಯಲ್ಲಿ ಒಂದು 7.6 ಮಿಲಿಯನ್ ಜನರು ಆಹಾರದ ಸಮಸ್ಯೆಗಳಿಗೆ ತುತ್ತಾಗಲಿದ್ದಾರೆ ಅಂತ UN ವರದಿ ಮಾಡಿದೆ. ಮನುಷ್ಯ ಭೂಮಿ ಮೇಲೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಇತರ ಪ್ರಾಣಿಗಳನ್ನ ಹಾಗೂ ಪರಿಸರವನ್ನ ಹಾಳು ಮಾಡ್ತಾನೆ ಬರ್ತಾ ಇದ್ದಾನೆ. ಇದಕ್ಕೆ ಈ ಒಂದು ಘಟನೆ ಏನಿದೆ ಅದು ಮತ್ತೊಂದು ನಿದರ್ಶನ ಆಗಿದೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಾವು ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.